ಆಫೀಸ್ ನಾಲ್ಕು ತಿಂಗಳಿಂದ ಹೋರಾಟ. ನಮ್ಮ ಸುಖ ಕಷ್ಟ ನೋಡ್ದೋದೇ ಇಲ್ಲ. ಅವರು ಏನವರು ಒಳ್ಳೆಯವ್ರು ಅವ್ರ ನಮ್ಮನ್ನ ತಕೊಂಡೋಗಿ ನಮ್ಗೇನ ಈಸ ಕೊಟ್ಟು ಅವ್ರು ಮಣ್ಣಗಿನ್ ತಿನ್ಬೇಕು. ನಮ್ಗೆ ಈಸ ಕೊಡ್ಲಿ ಅವರು ಈ ಮಣ್ಣು ತಿನ್ಲಿ. ಈ ಮಕ್ಳು ಏನ್ ತಿನ್ನೋದು, ಮೊಮ್ಮಕ್ಳು ಮೊಮ್ಮಕ್ಳು ಏನ್ ತಿಂತಾರೆ ವಾಕುತ್ಕೊಂಡ್ಬೇಕ. ಒಳ್ಳೆ ರೈಟ್ ಕೊಡ್ತಾರಂತೆ ಕೊಟ್ಬಿಡಿ. ಒಳ್ಳೆ ರೈಟ್ ಕೊಡ್ತಾರಂತೆ ಕೊಟ್ಬಿಡಿ. ಒಳ್ಳೇದೇಟ ಈ ಬಾನಾದ್ರೂ ಕೊಡ್ತೀನಿ, ಕಾಸ್ಕಂತೂ ಕೊಡಲ್ಲ. ಭೂಮಿ ಕೊಡೋದಿಲ್ಲ. ಜಮೀನ್ ಅವ್ರಪ್ಪಂದ ನಮ್ಮದು ನಮ್ಮದ ನಮ್ಮದು ಮತ್ತೆ ಏನ ಯಾಕ ಬರೀ ಒಟ್ಟು 4 ತಿಂಗಳಿಂದ DC ಆಫೀಸ್ ಮಕ್ಕಳು ಮರಿ ಜೀವಗಳು ಆ ಸೊಳ್ಳೆಗಳಾಗ ಏನ್ ಜ್ಞಾನ ಬೇಡ ಅತ್ಕ ಬಂದು DC ಆಫೀಸ್ ಅಲ್ಲಿ ಕಸ ಗುಡ್ಸೋದು, ನಿಜ ಬರ್ದಿರ ಗೀಸ್ಕೊಳೋದು ನಾಷ್ಟ ಆಗಲ್ಲ ಅತ್ಕ. ಇದು ಬಂದು ಹೇಳ ಬಂದು ನಮ್ ಸುಖ ಕಷ್ಟ ನೋಡ್ಲೆ. ಕಷ್ಟ ಸುಖ ನೋಡಕ್ಕೆ ಬಂದಿರೋದು. ನಿಮ್ ಕಷ್ಟ ಸುಖ ನೋಡಕ್ಕೆ ಬಂದಿರೋದು. ನೋಡ್ಲಿ ಯಾರು ಬಂದ ನಮ್ ಭೂಮಿ ನಮ್ಗೆ ಬಿಡ್ಲಿ ಹೇಳ. ಇವಾಗ ಅವರು ಬಲವಂತವಾಗಿ ನಿಮ್ ಹತ್ರ ಕಿತ್ಕೊಳ್ಳೋದಂತೆ. ಯಾರ್ಗ ಇಷ್ಟ ಇದ್ರ ಅವ್ರ ಮಾತ್ರ ಕೊಟ್ಟರು ಮಾತ್ರ ತಗೋತಾರಂತೆ. ಅವರು ಹೇಳೋ ಹಂಗೆ ದುಡ್ಡು ಬಂದಿರೋದವ್ರಂತೆ. ಆ ದುಡ್ಡು ತಂದು 3 ದಿನ ಕೂಡ ಇರಲ್ಲ. ಅದೇ ರಾಗಿ ಅಕ್ಕಿ ಬೆಳೆದಟ್ಕೊಂಡ್ರೆ ಮಕ್ಕಳು ಮೊಮ್ಮಕ್ಕಳು ನಿಮ್ಮ ಯಾರನ್ನ ಪಾಪಿ ಪರದೇಶ ಬಂದಿರೋ ಒಂದಷ್ಟು ಕಾಳ ಹಾಕಿ ತಿನ್ನೋಗಿರಪ್ಪ. ಅಷ್ಟು ಇವಾಗ ನೋಡವಲ್ಲಿ ಊಟ ತಿನ್ನೋವಾಗ ಎಷ್ಟು ನಮ್ಮ ಪ್ರಾಣ ತುಟ್ಟಾಯ್ತು. ಜ್ಞಾನ ಬೇಡ ಅಂತಂಕ ಈಗ ನೀವು ಅಧಿಕಾರಿಗಳು ಬಂದಾಗ ಯಾಕೆ ಪರ್ಗೆ ನೋಡಿದ್ರಿ? ಅಧಿಕಾರಿಗಳು ನಮ್ಮ ಭೂಮಿ ಯಾಕೆ ಕಳ್ಬೇಕು? ಅದಕ್ಕೆ ಪರ್ಗೆ ನೋಡಿರೋದು. ಅವ್ರಪ್ಪಂದಲ್ಲ ಭೂಮಿ. ನಮ್ಮ ಭೂಮಿ ಕಿತ್ಕೊಂಡ್ರೆ ತಪ್ಪಲ್ಲ. ನಮ್ಮ ಭೂಮಿ ಕಿತ್ಕೊಂಡ್ರೆ ಚಿಪ್ಲಿ ತಗೊಂಡು ನೋಡಿದ್ವಿ. ಅಲ್ಲಮ್ಮ ನಮ್ಮ ಭೂಮಿ ಕಿತ್ಕೊಂಡ್ರೆ ನಾವ್ ಯಾಕೆ ತಿನ್ಬೇಕು?